ಹಲೋ ಗೈಸ್, ನಾವು ಮತ್ತೆ ಬಂದಿದ್ದೀವಿ. ಇವತ್ತು ನಾವು ಒಂದು ಒಳ್ಳೆ ವಿಷಯದ ಜೊತೆ ಬಂದಿದೆ. ಅದು ಏನಂದ್ರೆ, ಎಷ್ಟೋ ಜನಕ್ಕೆ ನಿಮ್ಮಲ್ಲೇ ಅನುಭವ ಆಗಿರ್ತದೆ. ಇದು ನೀವು ಗಾಡೀಲಿ ಹೋಗ್ತಾ ಇರ್ತೀರಿ, ರಾತ್ರಿಗೆ ಸಡನ್ ಆಗಿ ದನ ರೋಡಲ್ಲಿ ಅಡ್ಡ ಇರ್ತದೆ, ನಿಮಗೆ ಗಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಮ್ದು ಈ ರೋಡಲ್ಲಂತೂ ಗಾಡಿ ಕಂಟ್ರೋಲ್ ಮಾಡೋದು ಕನಸಿನ ಮಾತು. ಆದ್ರೆ ಇದೊಂದು ಬೆಲ್ಟ್ ಇಂದ ನೀವು 2 ಜೀವನ ಉಳಿಸ್ಬೋದು. ಹೆಂಗೆ ಅಂದ್ರೆ, ಒಂದು ಮನುಷ್ಯಂದು, ಇನ್ನೊಂದು ಪ್ರಾಣಿದು 2 ಜೀವನ ನೀವು ಇದರಿಂದ ಉಳಿಸ್ಬೋದು. ಎಷ್ಟೋ ಆಕ್ಸಿಡೆಂಟ್ಗಳನ್ನ ತಪ್ಪಿಸ್ಬೋದು. ಇದನ್ನ ದನದ ಕುತ್ತಿಗೆ ಕಟ್ಟೋದ್ರಿಂದ ನಿಮ್ ಗಾಡಿ ಹೆಡ್ಲೈಟು ಇದ್ರ ಮೇಲೆ ಬಿದ್ದಾಗ ಇದು ರಿಫ್ಲೆಕ್ಟ್ ಆಗ್ತದೆ. ಇದು ಸ್ವಲ್ಪ ದೂರದಲ್ಲೇ ಕಾಣಿಸೋದ್ರಿಂದ ನೀವು ಗಾಡಿನೂ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಇದರಿಂದ ಆಕ್ಸಿಡೆಂಟ್ಗಳು ತಪ್ತದೆ, ಪ್ರಾಣಿ ಸಾಯುವುದು ತಪ್ತದೆ. ಇದನ್ನ ಫಸ್ಟ್ ಡಚ್ಚು ದಿವರ್ ಸ್ಟಾರ್ಟ್ ಮಾಡಿದ್ರು. ಅವರಿಂದ ಸಿರ್ಸಿಗೆ ಫಸ್ಟ್ ತಂದಿದ್ದು ನಮ್ಮ ಧನುಷ್ನವರು. ನೀವು ಧನುಷ್ ಫಸ್ಟ್ ತಂದು ಈ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಧನುಷ್ಗೆ ಫೋನ್ ಮಾಡಿದೆ. ಎಂತಕ್ಕಂದ್ರೆ ನಂಗೆ ಇದು ಸಿಕ್ಕಾಪಟ್ಟಿ ಒಳ್ಳೆ ಕಾನ್ಸೆಪ್ಟ್ ಅಂತ ಅನಿಸ್ತು. ನಾ ಧನುಷ್ಗೆ ಫೋನ್ ಮಾಡಿದ್ದೆ, ಬಾ ಮಗ ಕೊಡ್ತಾ ಹೇಳಿ ನಮ್ಗೊಂದು ಸ್ವಲ್ಪ ಬೆಲ್ಟ್ ಕೊಟ್ಟಾನೆ. ನಾವಿದ್ದು ನಾಳೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ನೀವು ಅಂದ್ಕೊಳ್ಬೋದು ಇದನ್ನ ನೀವು ಮಾಡ್ಬೋದಿತ್ತು, ಸುಮ್ಮನೆ ವಿಡಿಯೋ ಯಾಕೆ ಮಾಡ್ತಿದ್ರಿ ಹೇಳಿ. ಇವ ವಿಡಿಯೋ ಮಾಡಿದಕ್ಕೆ ಇವನ್ ವಿಡಿಯೋ ನೋಡಿ ನಾ ಬಂದೆ. ಈಗ ನಾನು ಮಾಡ್ತೀನಿ, ನನ್ನ ವಿಡಿಯೋ ನೋಡಿ ಇನ್ಯಾರೋ ಬರ್ತಾರೆ, ಅವ್ರು ಮಾಡ್ತಾರೆ, ಅವ್ರ ವಿಡಿಯೋ ನೋಡಿ ಇನ್ಯಾರೋ ಮಾಡ್ತಾರೆ. ಇದು ಹಿಂಗೆ ವಿಷಯ ಹಿಂಗೆ ಒಬ್ರಿಗೆ ಹೋಗಿ ಈ ವಿಷಯ ವೈರಲ್ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕೆಲಸಕ್ಕಿಂತ ಹೆಚ್ಚಾಗಿ ಒಂದು ಪುಣ್ಯದ ಕೆಲಸ. ಒಂದು ಪ್ರಾಣಿನ, ಒಂದು ಮನುಷ್ಯನ ಕಾಪಾಡ್ಬೋದು, ಆಕ್ಸಿಡೆಂಟ್ನ ತಪ್ಪಿಸ್ಬೋದು. ಇದ್ರ ಸಲುವಾಗಿ ನಿಮ್ಮ ಸಪೋರ್ಟ್ ಇಲ್ದೇನೆ ಯಾವುದೂ ಮಾಡೋಕೆ ಆಗೋದಿಲ್ಲ. ನಿಮ್ಮಲ್ಲೂ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಬಂದು ನೀವು ಸ್ಟಾರ್ಟ್ ಮಾಡ್ರಿ, ನಮ್ ಧನುಷ್ನವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಆಕ್ಚುಲಿ ದೀಪು ಅವರು ನೋಡಿ ಬಂದಿದ್ದಾರೋದಕ್ಕಿಂತ ಆಕ್ಚುಲಿ ಒಳ್ಳೆ ಮನ್ಸಿದೆ, ಬರ್ಬೇಕಂತ ಮಾಡ್ಬೇಕಂತ ಒಳ್ಳೆ ಮನ್ಸಿದೆ. ಸೊ ಬಂದಿದ್ದಾರೆ. ಈಗ ವಿಷಯ ಅಂದ್ರೆ ಒಂದು ಗೋಮಾತೆ ಉಳಿಸಿದ್ರೆ, ಒಂದು ಗೋಮಾತೆ ಉಳಿದ್ರು ಕೂಡ ನಮ್ಗೆ ಹೆಮ್ಮೆ ಇದೆ. ಸೊ ನಾವ್ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ದುಡ್ಡು ಅಲ್ಲಿ ಇಲ್ಲಿ ಅಂತ ಹೇಳಿ, ಸೊ ಒಂದು ಬೆಲ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀನಿ. ಆಕ್ಚುಲಿ ಡಚ್ಚು ದಿವ್ ಅವರು ಸ್ಟಾರ್ಟ್ ಮಾಡಿದಾಗ ನಾನು ನೋಡಿ, ಆಕ್ಚುಲಿ ನಾನು ರಸ್ತೆಲ್ ಟ್ರಾವೆಲ್ ಮಾಡ್ಬೇಕು ನಾನು ಪ್ಲಾನ್ ಮಾಡಿದ್ದಾಗಿತ್ತು ಆಮೇಲೆ ನಂತರದಲ್ಲಿ. ಸೊ ಥ್ಯಾಂಕ್ಸ್ ಡಚ್ಚು. ಅಂಡ್ ಆಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮೇನ್ ಸರ್ಕಲ್ ಬೆಲ್ಟ್ ಇದಕ್ಕೆ. ಸಿರ್ಸೆ ಲಾಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಈಗ ನನ್ನ ಜೊತೆಗೆ ITS ದೀಪು ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕೇಳೋದು ಒಂದೇ, ಇವ್ರು ಮಾಡೋ ಒಳ್ಳೆ ಕೆಲಸ 4 ಜನ ಶೇರ್ ಮಾಡಿ, ಇನ್ನೂ 4 ಜನ ಶೇರ್ ಮಾಡಿದ್ರೆ 1000 ಜನ ಆಗುತ್ತೆ. ಅದೇ ನಮ್ಮ ಊರಲ್ಲಿ ಕಂಪ್ಲೀಟ್ ಎಲ್ಲಾ ಕಡೆ ಸರ್ಕಲ್ ಆಗಿ ಆ ಗೋಮಾತೆ ಉಳಿತೇವೆ ಅನ್ನೋ ನಂಬಿಕೆ ನಮ್ಗಿದೆ. ನಾನು ಆಕ್ಚುಲಿ ಬನವಾಸಿ ರೋಡಲ್ಲಿ ಹಾಕಿರೋ ಎಷ್ಟು 20 ಜನಗಳಿಗೆ ಬೆಲ್ಟ್ ಹಾಕಿದೆ. ಅಲ್ಲಿ 20 ಜನಗಳಿಗೆ ಒಂದು 4-5 ಜನಕ್ಕೆ ಮಾತ್ರ ಉಳಿದಿರೋದು. ನಂಗೆ ಗೊತ್ತಾಗ್ತಾ ಇಲ್ಲ ಯಾಕೆ ತೆಗಿತಿದ್ದೀರಾ ಅಂತ ಹೇಳಿ. ಸೊ ಅದನ್ನ ತೆಗೆಯೋದು ನಿಲ್ಸಿ. ಅದು ಆಕ್ಚುಲಿ ನಂದನ ಅಂತ ನಾನು ಪ್ರೂವ್ ಮಾಡ್ತಾ ಇಲ್ಲ, ಅದು ರೋಡಲ್ಲಿ ಕೂತಾಗ ಜನರಿಗೆ ಕಾಡ್ಲಿ ಅಂತ ಹಾಕಿರೋದು. ಸೊ ನೀನ್ ತಪ್ಪು ಭಾವನೆಯಲ್ಲಿ ಬೆಲ್ಟ್ನ ತೆಗಿಬೇಡಿ, ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಬೇಕಾದ್ರೆ ನೈಟ್ ಹೊತ್ತು ನಿಮ್ ಮನೆಗೆ ಬಂದಾಗ ಮೊಬೈಲ್ ಇದು ಟಾರ್ಚ್ ಆನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಸೊ ಬೆಲ್ಟ್ನ ತೆಗಿಬೇಡಿ. ಸೊ ಇವ್ರು ಬೆಲ್ಟ್ ಹಾಕ್ತಿದ್ದಾರೆ, ಸೊ ಈ ಬೆಲ್ಟ್ ಮತ್ತೆ ನೀವು ತೆಗಿಯಕ್ಕೆ ಹೋಗ್ಬೇಡಿ. ಅದೇನಂತ ಕರೆಕ್ಟ್ ಆಗಿ ನೋಡಿ. ಆಕ್ಚುಲಿ ಗೊತ್ತಿಲ್ಲ ಅಂತ ಅದ್ಮೇಲೆ ನೇಮ್ ಕೂಡ ಇದೆ, ಅದನ್ನು ಕೂಡ ನಿಮಗೆ ನಾನು ಕಾಲ್ ಅಥವಾ ಮೆಸೇಜ್ ಮಾಡಿ ಕೇಳ್ಬೋದು ಏನಂತ ಹೇಳಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ ನಾವು ಪಾರ್ಟಿ ಮಾಡೋದು ನೋಡಿದ್ರಿ, ತಿರುಗೋದು ನೋಡಿದ್ರಿ, ಊರು ತಿರುಗಿ ಎಲ್ಲ ಮಾಡಾಯ್ತು. ಅದನ್ನ ನಾವು ಬಿಡೋದಿಲ್ಲ. ನಾವು ಊರು ತಿರುಗೋದು, ಪಾರ್ಟಿ ಮಾಡೋದು ಮಾಡೇ ಮಾಡ್ತರು. ಅದ್ರ ಜೊತೆಲಿ ಒಂದ್ ಒಳ್ಳೆ ಕೆಲಸ ಮಾಡೋಕೆ ಹೊರಟಿದ್ದೀವಿ. ಅದಕ್ಕೆ ನಿಮ್ ಸಪೋರ್ಟ್ ಬೇಕು. ಈ ಬೆಲ್ಟ್ ನ ತೆಗಿಬೇಡ್ರಿ, ಅದೇ ನೀವು ನಮಗ್ ಮಾಡೋ ಒಂದು ದೊಡ್ಡ ಸಪೋರ್ಟ್. ಸೊ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.